Yeah, good afternoon everyone. We from Sky Classes Raichur. ಇವತ್ತೇನು ಹೇಳಕ್ಕೆ ಬಂದಿದ್ದೀನಪ್ಪ ಅಂತ ಹೇಳಿದ್ರೆ, ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಕನ್ನಡ ಓದೋಕ್ಕೆ ಕಷ್ಟ ಆದರೆ, ಮ್ಯಾಥಮೆಟಿಕ್ಸು ಲೆಕ್ಕಗಳು ಮಾಡೋಕ್ಕೆ ಕಷ್ಟ ಆದರೆ, ಇಂಗ್ಲೀಷ್ ಓದಲಿಕ್ಕೆ ಬರ್ತಾ ಇಲ್ಲದೆ ಇದ್ದರೆ ನಾವು ಕಲ್ಸಕ್ಕೆ ಸಿದ್ಧರಿದ್ದೀವಿ. ಸ್ಕೈ ಕ್ಲಾಸಸ್ ರಾಯಚೂರು. ಫಸ್ಟ್ ಥಿಂಕ್ ಇದು ಹೇಳಕತ್ತಿದ್ದು. ಸೆಕೆಂಡ್ ಥಿಂಕ್ ಹೇಳೋದಾದರೆ, ಸೆಕೆಂಡ್ನೇ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈಗ ಫಸ್ಟ್ ಈ ವಿಡಿಯೋ ನೋಡ್ಕೊಂಬರ್ರಿ. ಲಾಜಿಕ್ ಕಂಪ್ಯೂಟರ್ ಸೆಂಟರ್ ಧಾರವಾಡನ ಡೈರೆಕ್ಟರ್ ಆಗಿರ್ತಕ್ಕಂತಹ ಮಹೇಶ್ ಭಟ್ ಸರ್ ಅವರು ತಮ್ಮ ಫ್ಯಾಕಲ್ಟೀಸ್ನೆಲ್ಲ ಕರ್ಕೊಂಡು ಟ್ರಿಪ್ಪಿಗೆ ಹೋಗಿರ್ತಾರೆ. LCCಯಲ್ಲಿ ಒಬ್ಬರಾಗಿರ್ತಕ್ಕಂತಹ ಶಿವ್ ಪತ್ತಾರ್ ಸರ್ ಅವರಿಗೆ ಅವರ ಫ್ರೆಂಡ್ ಸಿಗ್ತಾರೆ, ಹಳೆಯ ಫ್ರೆಂಡು. ಮುಂದೇನಾಗುತ್ತೆ ನಿಮ್ಮ ಕಣ್ಣಾರೆ ನೀವೇ ನೋಡಿ. ಹಾಯ್ ಬ್ರೋ, ವಾಟ್ ಆರ್ ಯು ಡೂಯಿಂಗ್? ಹಲೋ ಬ್ರೋ. ಏನು ಮಾಡ್ತಿದ್ರಿ? ಯಾಕೆ ಇಷ್ಟು ಬೇಜಾರು? ಬಿಡಿ ಬ್ರೋ, BSc ಮಾಡಿದ್ದೀನಿ, ಏನು ಜಾಬ್ ಇಲ್ಲ ಏನಿಲ್ಲ, ಸುಮ್ಮನೆ ಕುಂತಿದ್ದೀನಿ. ಲೈಫೇ ಬರ್ಬಾದಾಗಿದೆ. BSc ಆಯಿತು, ಜಾಬ್ ಸಿಗ್ತಾ ಇಲ್ಲ. ಜಾಬನೇ ಸಿಗ್ತಾಯಿಲ್ಲ. ಡೋಂಟ್ ವರಿ ಬ್ರೋ, ಐ ಮಿಸ್ ದೇರ್, ಐ ಆಮ್ ಅಲೋವ್ ವಿತ್ ಯು. LCC ಇಸ್ ವಿತ್ ಯು. ವಾಟ್ ಈಸ್ LCC? LCC ಅಂತಂದರೆ ಲಾಜಿಕ್ ಕಂಪ್ಯೂಟರ್ ಸೆಂಟರ್, ಧಾರವಾಡ ಅಂತ ಟೋಲ್ನಾಕದಲ್ಲಿ ಬರುತ್ತೆ. ಬಟ್ ಆ್ಯಕ್ಚುಲಿ ಅಲ್ಲಿ ಬರ್ತದೆ LCC ಅಂದರೆ ಲೈಫ್ ಕರಿಯರ್ ಕಂಪ್ಲೀಟ್ ಅಂತ ಅರ್ಥ. ಇವಾಗ ನೋಡಿ BSc ಆಗಿದೆ, ಇವಾಗ ನೀವು ಹೆಂಗೆ 2G 4G 5G ಅಂತ ಅಪ್ಡೇಟ್ ಆಗ್ತಾ ಇದ್ದಾರೆ, ಹಾಗೆ ಟೆಕ್ನಿಕಲ್ ಕೋರ್ಸ್ ಬಗ್ಗೆ ನಾವು ಅಪ್ಡೇಟ್ ಆಗಬೇಕು. ಎಕ್ಸಾಂಪಲ್ C++, ಪೈಥಾನು, ಡಾಟಾ ಅನಾಲಿಸಿಸ್, ಇವುಗಳನ್ನೆಲ್ಲ ನೀವು BSc ಆದಮೇಲೆ ಕಂಪ್ಲೀಟ್ ಆದರೆ ನಿಮ್ಗೆ MNC ಕಂಪ್ನಿಯಲ್ಲಿ ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ನಿಮಗೆ ಉದ್ಯೋಗ ಅವಕಾಶಗಳು ಸಿಗ್ತವೆ. ನೀವು ಇವುಗಳನ್ನು ಕಲೀಲಿ ಅಂದರೆ ನಿಮ್ಮ ಸ್ಕಿಲ್ಸ್ ಇನ್ಕಂಪ್ಲೀಟ್ ಆದಂಗೆ. ನೀವು ಫಸ್ಟ್ ಏನಾಗಬೇಕು, ಸ್ಕಿಲ್ಫುಲ್ ಆಗಬೇಕು. ಆವಾಗ ನಿಮ್ಗೆ ಏನು ಸಿಗ್ತದೆ, ಜಾಬ್ ಸಿಗ್ತದೆ. ಸೊ ದಟ್ ಡೋಂಟ್ ವರಿ, LCC ಧಾರವಾಡ ಇಸ್ ಆಲ್ವೇಸ್ ವಿತ್ ಯು. ಇವಾಗ ನಾನು VIP ಪರ್ಸನ್ನ ಭೇಟಿ ಮಾಡ್ತೀನಿ, ಡಾಕ್ಟರೇಟ್ ಅವಾರ್ಡ್ ಸಿಕ್ಕಿದೆ. ಅವ್ರ ಹತ್ರ ನೀವು ಹೋದರೆ ನಿಮ್ಮ ಲೈಫ್ ಸಕ್ಸಸ್ಫುಲ್. ಈ ವ್ಯಕ್ತಿತ್ವ ಹೆಂಗಿದೆ ಅಂತಂದರೆ ಅಲ್ಲಿ ಹೋಗಿ ಭೇಟಿ ಆಗಬೇಕು. ನಿಮ್ದು ಏನಿದೆ ಅಲ್ಲ, ನೀವೆಲ್ಲ ನಿಮ್ಮ ಫ್ರೆಂಡ್ಸ್ BCom ಆದವರು, BA ಆದವರು, ಯಾರು ಬೇಕಾದರೂ ಗ್ರ್ಯಾಜುಯೇಷನ್ ಆದವರು, ಸ್ಕಿಲ್ ಇಲ್ಲದವ್ರಿಗೆ ಸ್ಕಿಲ್ ಕೊಟ್ಟು ಉದ್ಯೋಗ ಕೊಡುವಂಥ ವ್ಯಕ್ತಿನ ನಾನು ಇವಾಗ ಪರಿಚಯ ಮಾಡಿಸ್ತೀನಿ. ಹೌದಾ? ಯಾರ್ರೀ ಅವರು? ನಡ್ರಿ ತೋರಿಸ್ರಿ. ಕಮಾನ್, ಎಸ್, ಲೆಟ್ಸ್ ಗೋ. ಕಮಾನ್. ಶಿವ್ ಪತ್ತಾರ್ ಅವರು ಅವರ ಸ್ನೇಹಿತನ ಕರ್ಕೊಂಡು ಡಾಕ್ಟರ್ ಮಹೇಶ್ ಭಟ್ ಸರ್ ಹತ್ರಕ್ಕೆ ಹೋಗ್ತಾರೆ. ಮಹೇಶ್ ಭಟ್ ಸರ್ ಅವರು ಅಲ್ಲೇ ಟೀ ಕುಡಿತಾ ಒಂದು ನೇಚರ್ನ ಫೀಲ್ ಮಾಡ್ತಾ ಇರ್ತಾರೆ. ಮಹೇಶ್ ಭಟ್. ಶಿವ್ ಪತ್ತಾರ್ ಸರ್ ಅವರು ಅವರ ಫ್ರೆಂಡ್ನ ಮಹೇಶ್ ಭಟ್ ಸರಿಗೆ ಭೇಟಿ ಮಾಡಿಸಿದ ನಂತರ ಅವ್ರ ಫ್ರೆಂಡು ಅವ್ರದ್ದು ಕ್ವಾಲಿಫಿಕೇಷನ್ಸು, ಅವ್ರ ಪ್ರೆಸೆಂಟ್ ಸಿಚುವೇಶನ್ಸ್ನೆಲ್ಲ ಅವ್ರ ಮುಂದೆ ಹೇಳ್ಕೊಳ್ತಾರೆ. ಆವಾಗ ಸರ್ ಅವರು ಆಫೀಸಿಗೆ ಬರೋಕ್ಕೆ ಸಜೆಸ್ಟ್ ಮಾಡ್ತಾರೆ. ಮುಂದೇನಾಗುತ್ತೆ ನೀವೇ ನೋಡಿ. Please come. Yes, nice to meet you, sir. Yeah, very nice. Mahesh Kattimani. Yeah, Mahesh Kattimani. Yes, tell me. One of my friend told me. Yeah. Yes, sir. I came to here for inquiry. Yes, okay. Yes, the Shiv Pattar was in Dandeli. Yes, sir. He met you like you were expressing that Yes, you have done your BSc and you didn't get a job. Yes, sir. Correct, sir? Yes, please. Thank you, sir. Okay, Kattimani, are you comfortable in Canada? Yes. Yeah. See, actually, ಹೇಳಿದ್ರು ನನಗೆ ಶಿವ್ ಪತ್ತಾರ್ ನಿಮಗೆ ದಾಂಡೇಲಿಯಲ್ಲಿ ಸಿಕ್ಕಿದ್ರಂತೆ. ಆಮೇಲೆ ನೀವು ಇವತ್ತು ಹಿಂಗೆ ಅಪ್ಸೆಟ್ ಆಗಿ ಕೂತಿದ್ರಂತೆ. ಅವ್ನು ಯಾಕೆ ಅಂತ ಕೇಳಿದಾಗ ನೀವು ಹೇಳಿದ್ರಂತೆ, ನಾನೆಲ್ಲ BSc ಮಾಡಿದ್ದೀನಿ ಅಂತ. ಓಕೆ, ಸೊ ಏನು ಗೊತ್ತಾ ಕಟ್ಟಿಮಣಿ ಅವರೇ, ನಿಮ್ಮ ಬಗ್ಗೆ ಹೇಳಿದ್ದಾರೆ. ಓಕೆ, ಇವರು ಶಿವ್ ಪತ್ತಾರ್ ಹೇಳಿದ್ದಾರೆ. ಓಕೆ, ನೋಡಿ ಏನಾಗುತ್ತೆ, ನಾಟ್ ಓನ್ಲಿ BSc, ಓಕೆ, ಎನಿ ಗ್ರ್ಯಾಜುಯೇಷನ್ ಮಾಡಿದಾಗ ನಾವು ಗ್ರ್ಯಾಜುಯೇಷನಲ್ಲಿ ಏನು ಕಲ್ತಿರಲ್ಲ ಮಹೇಶ್. ಓಕೆ, ಗ್ರ್ಯಾಜುಯೇಷನ್ ಅಂದರೆ ಇಟ್ ಈಸ್ ಲೈಕ್ ಜಸ್ಟ್ ಥಿಯರಿ ಆ್ಯಂಡ್ ಎಕ್ಸಾಮ್ ರೈಟಿಂಗ್ ನೀವು ಮಾತಾಗಿರ್ತೀವಿ. ಸೊ ಇಲ್ಲೇನು ಗೊತ್ತಾ, ಅಪ್ಗ್ರೇಡೇಷನ್. ಓಕೆ, ಗ್ಲೋಬಲ್ ಅಪ್ಗ್ರೇಡೇಷನ್. ಲೈಕ್ ನೀವು ಹೆಂಗಿದ್ರು BSc CS ಆಗಿದ್ದೀರಲ್ಲ, ಜಾವಾ, ಪೈಥಾನು, ಡೇಟಾ ಅನಾಲಿಟಿಕ್ಸ್ ಅಂತ ಬರುತ್ತೆ. ಓಕೆ, ಆಮೇಲೆ ಸ್ಪ್ರಿಂಗ್ ಬೂಟು, ಆಮೇಲೆ ಇನ್ನೊಂದು ಯಾವುದು ಆ್ಯಂಗ್ಲರ್ ಅಂತ ಬರುತ್ತಲ್ಲ. ಸೊ ಆಮೇಲೆ ಜಾವಾ ಫುಲ್ ಸ್ಟ್ಯಾಕ್ ಎಲ್ಲ ಸ್ವಲ್ಪ ಅಪ್ಗ್ರೇಡ್ ಆಗಿ, ಓಕೆ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಓಕೆ, ಎಸ್. ಓಕೆ, ಥ್ಯಾಂಕ್ ಯು ಮಹೇಶ್ ಕಟ್ಟಿಮನಿ. ನೀವು ಅಪ್ಸೆಟ್ ಆಗೋದು ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ನಿಮ್ಮ ಬಗ್ಗೆ ತುಂಬಾ ಹೇಳಿದ್ದಾರೆ ಅವರು. ಇಲ್ಲ ಸರ್, ನಾವು ದಾಂಡೇಲಿಗೆ ಔಟಿಂಗ್ ಹೋದಾಗ ಅಲ್ಲಿ ಒಬ್ಬರು ತುಂಬಾ ಬೇಜಾರಾಗಿದ್ದು, ನಾನು ನಿಮ್ಮ ಬಗ್ಗೆ ಹೇಳಿದ್ದೀನಿ ಅವ್ರಿಗೆ ಅಂದರು. ನೀವೇ ಅಂತ ಗೊತ್ತಿರಲಿಲ್ಲ. ಓಕೆ, ಥ್ಯಾಂಕ್ ಯು. ಡೋಂಟ್ ವರಿ, ನಾಳೆಯಿಂದ ನೀವು ನಮ್ಗೆ ಮೀಟ್ ಆಗಿ ಅಪ್ಡೇಟ್ ಮಾಡಿಬಿಟ್ಟು ನಿಮಗೆ ಶೆಡ್ಯೂಲ್. ಎಸ್, ಐ ಥಿಂಕ್ ಈ ವಿಡಿಯೋನ ನೀವು ನೋಡಿದ್ರಂತ ಕಾಣಿಸುತ್ತೆ. ಈ ವಿಡಿಯೋದೊಳಗೆ ಏನು ಇನ್ಫಾರ್ಮೇಷನ್ ಇತ್ತು? ಮಹೇಶ್ ಭಟ್ ಸರ್ ಅವರು ದಾಂಡೇಲಿಗೆ ಅವರ LCC ಫ್ಯಾಕಲ್ಟೀಸ್ ಟೀಮ್ನ ಕರ್ಕೊಂಡು ಹೋಗಿರ್ತಾರೆ. ಔಟಿಂಗಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಯಾರಿಗೆ, ಶಿವ್ ಪತ್ತಾರ್ ಸರ್ ಅವರಿಗೆ ಅವರ ಫ್ರೆಂಡ್ ಆದ ಮಹೇಶ್ ಅವರು ಸಿಗ್ತಾರೆ.
ಸಿಕ್ಕಾಗ ಅವ್ರು ಹೇಳ್ತಾರೆ ನಂದು BSc ಆಗಿದೆಪ್ಪ, ನಾನು ಸುಮ್ಮನೆ ಕುಂತೀನಿ ಅಂತ ಹೇಳ್ತಾರೆ. ಅವಾಗ ಶಿವಪತ್ತರ್ ಸರ್ ಅವರು ಎಲ್ಲ ಸ್ಕಿಲ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡು ನೀನು C++, ಜಾವಾ, ಪೈಥಾನ್ ಕಲಿ. ಈಗ ನೋಡಿದರೆ ನೆಟ್ವರ್ಕಿಂಗ್ ಹೆಂಗೆ ಹೈಪ್ ಆಗ್ತಾ ಇದೆ ನೋಡು. 2G ಇದ್ದದ್ದು 4G ಆಯಿತು, 4G ಇದ್ದದ್ದು ಈಗ 5G ಆಗಿದೆ. ಅದೇ ಥರ ನೀನು ಕೂಡ ನಿನ್ನ ನೆಟ್ವರ್ಕಿಂಗ್, ನಿನ್ನ ಸ್ಕಿಲ್ಸ್ಗಳನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ನಿನ್ನ ಸ್ಕಿಲ್ಸ್ಗಳನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ನಾಳೆ ನಿನಗೆ ಎಲ್ಲಿಯಾದರೂ ಜಾಬ್ ಸಿಗ್ತಿರುತ್ತೆ, ನೀನು ಖಾಲಿ ಕುಂದ್ರೆ ಅವಶ್ಯಕತೆ ಇಲ್ಲ ಅಂತೇಳಿ ಶಿವಪತ್ತರ್ ಸರ್ ಅವರು ಮಹೇಶ್ ಅವ್ರಿಗೆ ಹೇಳಿ ಡಾಕ್ಟರ್ ಮಹೇಶ್ ಭಟ್ ಅವ್ರ ಹತ್ರ ಕರ್ಕೊಂಡು ಹೋದಾಗ ಡಾಕ್ಟರ್ ಮಹೇಶ್ ಭಟ್ ಏನು ಹೇಳ್ತಾರೆ, ಸಜೆಸ್ಟ್ ಮಾಡ್ತಾರೆ, ಈ ಥರ ಆಫೀಸಿಗೆ ಪಾಪ ಮಾತಾಡೋಣ ಅಂತೇಳಿ ಸಜೆಸ್ಟ್ ಮಾಡಿ ಕರ್ಸ್ಕೊಂಡು ಮಾತಾಡಿ ಮಾಡ್ತಾರೆ. ಈಗ ಯಾರ್ಯಾರು ಆ ಮಹೇಶ್ ಅಂತಕ್ಕಂಥವ್ರ ಸ್ಥಿತಿಯಲ್ಲಿದ್ದೀರಾ ರಾಯಚೂರಿನಲ್ಲಿ ಪ್ರೆಸೆಂಟಾಗಿ, ಸರ್ ನಂದು ಡಿಗ್ರಿ ಮುಗಿದಿದೆ, ಸರ್ ನಾನು ಡಿಗ್ರಿ ಕಲಿತಾ ಇದ್ದೀನಿ, ಸರ್ ನಾನು PU ಕಲಿತಾ ಇದ್ದೀನಿ, ನಾನು ಕಲ್ತ್ಬಿಟ್ರೆ ಮರ್ತೋಗ್ಬಿಡ್ತೀನಿ, ನನಗೇನು ಅವಶ್ಯಕತೆ ಇಲ್ಲ, ನಾನು ಯಾಕೆ ಕಲಿಬೇಕು, ಈ ಥರದ್ದೆಲ್ಲ ಡೌಟ್ಸ್ಗಳಿಗೆ ಈ ವಿಡಿಯೋದಲ್ಲಿ ಕ್ಲಿಯರಿಟಿ ಕೊಡೋಣ. ಓಕೆ, ಕ್ಲಿಯರಿಟಿ ವಿತ್ ಕ್ಲಾರಿಟಿ ಕೊಡೋಣ. ಏನು ಅಂತ ಹೇಳಿದರೆ, ಈಗ ನೋಡಿರಿ, BCom ಮಾಡಿರ್ತೀರ, BCom ಮಾಡಿ ಮುಗಿಸಿರ್ತಾರೆ. BComನ ಮುಗಿಸಿದಾಗ ನಿಮಗೆ ಯಾವುದೋ ಒಂದು ಕೆಲಸ ಮಾಡಬೇಕು, ವಿಚಾರ ಮಾಡಿರಿ. ವಿತೌಟ್ ಸ್ಕಿಲ್ಸ್ ನಿಮ್ಮ ಇಂಡಸ್ಟ್ರಿ ವ್ಯಾಲ್ಯೂ ಏನು, ನಿಮಗೆ ಎಲ್ಲೇನ ಹೋದರೆ ಎಷ್ಟು ಕೊಡ್ತಾರೆ ಅಮೌಂಟ್, ಫಸ್ಟ್ ಥಿಂಗ್ ತಲೆಗಿಟ್ಟುವರಿ. ನಾ ಹೇಳ್ತೀನಿ ಕೇಳ್ರಿ, ಆ್ಯಸ್ ಪರ್ ಮೈ ವಿಷನ್ ನಿಮ್ಮ ಇಂಡಸ್ಟ್ರಿ ವ್ಯಾಲ್ಯೂ ವಿತೌಟ್ ಸ್ಕಿಲ್ಸ್ ಬರೀ 3000 ಇರ್ತದೆ, ಓನ್ಲಿ 3000 ರೂಪಾಯಿ. ಓಕೆ, ಅದು ನೀವು ಎಲ್ಲಿ ಬೇಕಾದರೂ ಹೋಗ್ರಿ. ಓಕೆ, ನೀವು ಓದಿರ್ತೀರಿ, ದುಡಿಯುವಂಥದ್ದು ಗೊತ್ತಿರಲ್ಲ. ಓಕೆ, ಈಸಿ ಗೋಯಿಂಗ್ ಆಗಬೇಕಪ್ಪ ಅಂತಂತಂದರೆ ಲರ್ನಿಂಗ್ ವಿತ್ ಅರ್ನಿಂಗ್ ಮಾಡಬೇಕು. ಫಸ್ಟ್ ಲರ್ನ್ ಮಾಡಬೇಕು, ಆಮೇಲೆ ಅರ್ನ್ ಮಾಡಬೇಕು. ಈ 2 ವೇಸ್ಗಳದಾವ. ಈ 2 ವೇಸ್ಗಳಲ್ಲಿ ನಿಮ್ಗೆ ಯಾವ ವೇ ಸೂಕ್ತ ಇದೆ ಆ ವೇನ ಹುಡುಕೊಂಡು ಮಾಡ್ಕೋಬೇಕು. ಓಕೆನಾ, ಫಸ್ಟ್ ಥಿಂಗಿಂದ ನೆನ್ಪಿಟ್ಕೋರಿ. ಈಗ ಕಾಂಪಿಟೇಟಿವ್ ರೆಡಿ ಆಗ್ತೀವಿ ಸರ್, ನಾವು ಬ್ಯಾಂಕಿಂಗ್ ಎಕ್ಸಾಮ್ ಬರಿತೀವಿ ಸರ್ ಅನ್ನೋರಿಗೆ ನೋಡ್ರಿ ಹೇಳ್ತೀನಿ, ಫಸ್ಟ್ ಆ ಥರದವ್ರಿಗೆ ಈ 2 ವರ್ಗ ನಾನು ಹೇಳಿದೆ. ಇವಾಗ ಆ 2 ವರ್ಗದವರಿಗೆ ಇಂಪಾರ್ಟೆಂಟ್ ಆಗಿರೋದು ಸ್ಕಿಲ್ಸ್. ಸರ್ ಸ್ಕಿಲ್ಸ್ ಅಂತ ಇದ್ದೀರಾ, ಸ್ಕಿಲ್ಸ್ ಅಂದರೆ ಏನು ಅಂತ ಕೇಳ್ತೀರ. ಸ್ಕಿಲ್ಸ್ ಅಂದರೆ ಏನಂತ ಹೇಳಿದರೆ, ಇಂಗ್ಲೀಷ್ ಆಗಿರ್ಬೋದು, ಮಾತಾಡೋಕ್ಕೆ ಬರೋದು ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು ಟೈಪಿಂಗ್, ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ ಆಗಿರ್ಬೋದು. 3ನೇ ಥಿಂಗ್ ಬಂದರೆ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಅಂತಂತಂದರೆ ನೋಟ್ ಪ್ಯಾಡು, ವರ್ಡ್ ಪ್ಯಾಡು, ಮೈಕ್ರೋಸಾಫ್ಟ್ ಟೂಲ್ಸು, ಇಂಟರ್ನೆಟ್ ಟೂಲ್ಸು. ಓಕೆನಾ, ಟೈಪಿಂಗ್ ಸ್ಪೀಡು ಇವೆಲ್ಲ ಆಗಿರ್ಬೋದು. ಅದು ಬಿಟ್ಟರೆ ಟ್ಯಾಲಿ ERP9 ಆಗಿರ್ಬೋದು, ಪ್ರೈಮ್ ಆಗಿರ್ಬೋದು. ಅದು ಬಿಟ್ಟರೆ ಅದಕ್ಕಿಂತ ಎತ್ತರದಲ್ಲಿರಬೇಕಂತ ಸ್ಯಾಲ್ರಿಗೆ ಹೋಗ್ಬೇಕಂತಂದ್ರೆ ನೆಕ್ಸ್ಟ್ ಇರೋದು SAP. ಓಕೆ, ಸಿಸ್ಟಮ್ ಅಪ್ಲಿಕೇಶನ್ ಪ್ರೊಡಕ್ಟ್ಸ್ ಡಾಟಾ ಅಂತ ಬರುತ್ತೆ, ಅದು SAP. ಓಕೆನಾ, ಈ 4 ನೀವು ಕಲಿಬೇಕು. ನಾ ಹೇಳೋದು ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಯು ಪೀಪಲ್ ಹ್ಯಾವ್ ಟು ಇನ್ವೆಸ್ಟ್ ಯುವರ್ ಟೈಮ್ ಆ್ಯಂಡ್ ಮನಿ. ಅರ್ಥ ಆಯ್ತಾ? ನಿಮ್ಮ ಸಮಯನ ಮತ್ತು ನಿಮ್ಮ ಹಣವನ್ನು ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡಿದಾಗ ಇವೆಲ್ಲ ಸ್ಕಿಲ್ಸ್ ಬರ್ತವೆ. ಇವೆಲ್ಲ ಸ್ಕಿಲ್ಸ್ ಬಂದಾಗ ನೀವು ಜಾಬ್ ಮಾಡಲಿಕ್ಕೆ ಏಬಲ್ ಆಗ್ತೀರಾ. ಓಕೆನಾ, ನೀವು ಜಾಬ್ ಮಾಡಲಿಕ್ಕೆ ಏಬಲ್ ಆಗ್ಬೇಕಂತಂತಂದರೆ ಈ ಸ್ಕಿಲ್ಸ್ ಎಲ್ಲ ನೆಸೆಸಿಟಿ ಇದೆ. ಈಗ ಇದು 1ನೇ ವರ್ಗದವ್ರಿಗೆ ಆಯಿತು. 2ನೇ ವರ್ಗದವ್ರು ಏನಪ್ಪ ಅಂತ ಹೇಳಿದ್ರೆ, ಸರ್ ನಾನು ಬ್ಯಾಂಕಿಂಗ್ ಕೋಚಿಂಗ್ ಹೋಗ್ತೀನಿ, ನಾನು ಕಾಂಪಿಟೇಟಿವ್ ಮಾಡ್ತೀನಿ. ಎಸ್ ಮಾಡಿರಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ, ಮಾಡಬೇಕು. ಮಾಡೋದ್ರ ಜೊತೆಗೇ ಈ ಸ್ಕಿಲ್ಸ್ಗಳನ್ನು ಕಲೀರಿ. ಓಕೆನಾ, ಈ ಸ್ಕಿಲ್ಸ್ಗಳನ್ನು ಕಲಿತ್ರೆ ನಿಮಗೆ 2 ಬಾಣಗಳು ರೆಡಿ ಆಗ್ತವೆ. 2 ಬಾಣಗಳು ಗುರಿಗೆ ಹೊಡೆಯೋಕೆ 2 ಬಾಣಗಳು ರೆಡಿ ಆಗ್ತವೆ. ಆ 2 ಬಾಣಗಳು ಏನಪ್ಪ ಅಂತ ಹೇಳಿದ್ರೆ, ಒಂದು ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಪಾಸ್ ಆಗಿಬಿಟ್ರೆ ನೀವು ಹೋಗ್ಬೋದು. ಓಕೆನಾ, ಇನ್ನೊಂದು ಸ್ಕಿಲ್ಸ್ಗಳನ್ನ ಕಲ್ತಿದ್ರೆ, ಇಫ್ ಇನ್ ಕೇಸ್ ಬ್ಯಾಂಕಿಂಗ್ ಜಾಬ್ಸ್ ಎಲ್ಲೂ ಆಗಲಿಲ್ಲ, ಟ್ರೈ ಮಾಡಿದ್ರಿ, ಕಾಂಪಿಟೇಟಿವ್ PSI PC KS IAS ಎಲ್ಲಿ ಆಗಲಿಲ್ಲ, ನೀವು ಟ್ರೈ ಮಾಡಿದ್ರಿ ಆದರೂ ಆಗಿಲ್ಲ ಅಂತ ಹೇಳಿದ್ರೆ ಈ ಬಾಣ ರೆಡಿ ಇರ್ತದೆ. ಯಾವುದು, ಸ್ಕಿಲ್ಸ್ ಕಲ್ತ್ಕೊಂಡು ಪ್ರೈವೇಟ್ ಕಂಪನಿಗಳಿಗೆ, MNC ಕಂಪ್ನಿಗಳಿಗೆ ಹೋಗೋದು. ಓಕೆನಾ, ಸರ್ ಇದಕ್ಕೆ ನಾವೇನು ಮಾಡಬೇಕು ನೋಡಿರಿ. ಈಗ ನೀವು ಕಾಂಪಿಟೇಟಿವ್ ಓದ್ತೀಯ ಅಂತ ಹೋದರೆ ಈಗ ಟೈಮ್ ಹೋಗ್ತಾ ಇರುತ್ತಾ. ಓಕೆನಾ, ಟೈಮ್ ಹೋಗ್ತಾ ಇರುತ್ತೆ. ಅದಕ್ಕಿಂತ ಮುಂಚೆ ಹೇಳ್ತೀನಿ ನಾನೀಗ, ನೀವು ಕಾಂಪಿಟೇಟಿವ್ ಮಾಡ್ಕೊತಾನೆ ನೀವು ಸ್ಕಿಲ್ಸ್ನ ಕಲಿತು ಈಗ ಜಾಯ್ನ್ ಆದರೂ ಕೂಡ ನಿಮಗೆ ಅವ್ರು ಕೊಡೋದು 15,000 ಸ್ಯಾಲ್ರಿ. ಓಕೆನಾ, 3 ವರ್ಷ ಬಿಟ್ಟು ನೀವು ಜಾಯ್ನ್ ಆದರೂ ಕೂಡ ಕೊಡೋದು ಅವರು 15,000 ಸ್ಯಾಲ್ರಿನೇ. ಓಕೆನಾ, ಈಗೂ ಫ್ರೆಷರ್ ಆಗ್ತೀರಾ ನೀವು, ಸ್ವಲ್ಪ ದಿನ ಬಿಟ್ಟೋದ್ರೂ ಫ್ರೆಷರ್ ಆಗ್ತೀರಾ. ಆದರೆ ಈಗ ಜಾಯ್ನ್ ಆಗೋದ್ರಿಂದ ನಿಮಗಾಗೋ ಅವಶ್ಯಕತೆ, ನಿಮಗಾಗೋ ಲಾಭ ಏನಪ್ಪ ಅಂತ ಹೇಳಿದರೆ, ಅವಶ್ಯಕತೆ ರೀತಿಯಿಂದ ನೋಡಿದರೆ ನಿಮಗೆ ಪ್ರಮೋಷನ್ಸ್ ಆಗ್ತವೆ. ಓಕೆನಾ, ವೇರಿಯೇಷನ್ಸ್ ನೋಡಿದರೆ ಪೇಮೆಂಟ್ ಹೈ ಆಗಿರುತ್ತೆ. ಯು ಆರ್ ನಾಟ್ ಅ ಫ್ರೆಷರ್ ಅವಾಗ 3 ವರ್ಷ ಬಿಟ್ಟರೆ.
ಅದಕ್ಕೋಸ್ಕರ ನಮ್ಮ ಧಾರವಾಡಿನ ಡಾಕ್ಟರ್ ಮಹೇಶ್ ಭಟ್ ಸರ್ ಅವರು C2C ಅಂತಕ್ಕಂತಹ ಒಂದು ಸ್ಕೀಮನ್ನು ತಂದಿದ್ದಾರೆ. C2C ಈಗ ಸೈಡಿಗೆ ಇದು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದು C2C ಕೋರ್ಸಸ್ನ ಸ್ಲ್ಯಾಬು, ಓಕೆನಾ. C2C ಕೋರ್ಸಸ್ನ ಡೀಟೇಲ್ಸು ಇದನ್ನು ನೋಡಿಕೊಂಡು ಇದರಲ್ಲಿ ಯಾವ ಕೋರ್ಸ್ ಬೇಕಂತ ಹೇಳಿ ಆ ಕೋರ್ಸ್ ಬಗ್ಗೆ ನಾವು ಮಾತಾಡೋಕ್ಕೆ ರೆಡಿ ಇದ್ದೀವಿ ನಿಮ್ಮ ಜೊತೆ. ಈ ಕೆಳಗಡೆ ನಂಬರ್ ಕಾಣಿಸ್ತಾ ಇದೆಯಲ್ಲ, ಈ ನಂಬರ್ಗೆ ಕಾಲ್ ಮಾಡಿರಿ. ಈ ನಂಬರ್ಗೆ ನೀವು ಕಾಲ್ ಮಾಡಿದರೆ ನಾವು ಯಾವಾಗಲೂ ಎನೇಬಲ್ ಇರ್ತೀವಿ, ನಾವು ಮಾತಾಡ್ತೀವಿ, ಓಕೆನಾ. ಈಗ ನಾನಿವತ್ತು 3 ವಿಷಯನ ಕೊಟ್ಟೆ ನಿಮಗೆ. ಆ 3 ವಿಷಯಗಳೇನಪ್ಪ ಅಂತ ಹೇಳಿದ್ರೆ, ಇಂಪಾರ್ಟೆನ್ಸ್ ಆಫ್ ಸ್ಕಿಲ್ಸ್ ಒಂದು, ಈಗ 2 ಸೆಕ್ಟರ್ಸ್ 2 ಸೆಕ್ಟರ್ಗಳಲ್ಲಿ ಯಾವ ಥರ ಯೋಚನೆ ಮಾಡ್ತೀರಾ ಅನ್ನೋದನ್ನು ಹೇಳಿದೆ, ಓಕೆನಾ. ಇನ್ನೊಂದು ಸಣ್ಣ ಮಕ್ಕಳು ಟ್ಯೂಷನ್. ಸಣ್ಣ ಇದ್ದವರಿಗೆ ದೊಡ್ಡ ಸ್ಕೂಲ್ಗಳಲ್ಲಿ ಓದ್ತಿರ್ತಾರೆ, ಅವ್ರಿಗೆ ಕನ್ನಡ ಮಾತಾಡೋಕ್ಕೆ ಬರ್ತಿರಲ್ಲ, ಮ್ಯಾಥಮೆಟಿಕ್ಸ್ ಮಾಡೋಕ್ಕೆ ಬರ್ತಿರಲ್ಲ, ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಿರಲ್ಲ, ಇಂಗ್ಲೀಷ್ ಬರೆಯೋಕ್ಕೆ ಬರ್ತಿರಲ್ಲ, ಓದೋಕ್ಕೆ ಬರ್ತಿರಲ್ಲ, ಕನ್ನಡ ಓದೋಕ್ಕೆ ಬರ್ತಿರಲ್ಲ, ಬರೆಯೋಕ್ಕೆ ಬರ್ತಿರಲ್ಲ ಅಂಥ ಹುಡುಗರಿದ್ದರೆ ವಿ ಆರ್ ಏಬಲ್ ಟು ಇಂಪ್ರೂವ್ ದಟ್ ಚಿಲ್ಡ್ರನ್ಸ್. ನಾವು ಅವರನ್ನು ಇಂಪ್ರೂವ್ ಮಾಡ್ತಕ್ಕಂತಹ ಒಂದು ಎಬಿಲಿಟಿನ ಹೊಂದಿದ್ದೇವೆ. ನಮ್ಮಲ್ಲಿ 125ಗೆ 125 ಮಾಡಿರ್ತಕ್ಕಂತಹ ಕನ್ನಡ ಸಬ್ಜೆಕ್ಟ್ನಲ್ಲಿ ಮಾಡಿರ್ತಕ್ಕಂಥ ಫ್ಯಾಕಲ್ಟಿ ಇದ್ದಾರೆ, ಔಟ್ ಆಫ್ ಔಟ್ ಮಾಡಿರ್ತಕ್ಕಂಥ ಮ್ಯಾಥಮೆಟಿಕ್ಸ್ ಫ್ಯಾಕಲ್ಟಿ ಇದ್ದಾರೆ, ಎಲ್ಲರೂ ಇದ್ದಾರೆ ನಮ್ಮ ಹತ್ರ. ಬಂದು ನೀವು ಕಲ್ತ್ಕೊಂಡು ಹೋಗ್ಬೇಕಂತೇಳಿ ನಾನು ವಿಶ್ ಮಾಡ್ತಾಯಿದ್ದೀನಿ ನಿಮಗೆ. ನೀವು ಅನ್ಬೋದು, ಸರ್ ಇದರಿಂದ ಯು ಆರ್ ಡೂಯಿಂಗ್ ದಿಸ್ ಆಲ್ ಫಾರ್ ಯುವರ್ ಪ್ರಾಫಿಟ್ ಸರ್ ಅಂತ ಹೇಳ್ಬೋದು. ನಿಮ್ಮ ಒಂದು ಲಾಭಕ್ಕೆ ನೀವು ಮಾಡ್ತಾ ಇದ್ದೀರಾ? ಇಲ್ಲ. ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಯೂತ್ಸ್ಗಳನ್ನು ಇಂಪ್ರೂವ್ ಮಾಡಬೇಕನ್ನೋದು ನಮ್ಮ ಗುರಿ. ನಾನು ಮೊದಲಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ. ಇದರಿಂದ ನಮಗಷ್ಟೇ ಲಾಭ ಇಲ್ಲ, ನಿಮಗೂ ಕೂಡ ಲಾಭ ಇದೆ ಅನ್ನೋದನ್ನು ನೀವು ಮರಿಬಾರ್ದು. ಫಸ್ಟ್ ಥಿಂಗ್ ತಿಳ್ಕೊರಿ. ಇನ್ನೊಂದು, ನೀವು ಹಾಕ್ತಕ್ಕಂಥ ಮನಿನ, ನೀವು ನಮಗೇನು ಕೊಡ್ತಕ್ಕಂಥ ಮನಿನ ನೀವು ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಿದರೆ ಯಾವತ್ತೂ ನೀವು ಲರ್ನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಇನ್ವೆಸ್ಟ್ಮೆಂಟ್ ಅಂತ ನೀವು ಟ್ರೀಟ್ ಮಾಡಿದರೆ ಲಾಭ ಒಂದಲ್ಲ ಒಂದು ದಿನ ಗ್ಯಾರಂಟಿ ಬಂದೇ ಬರುತ್ತೆ, ಓಕೆನಾ. ಇವತ್ತು ಈ ದಿನದ ಒಂದು ವಿಷಯ ಆಗಿತ್ತು. ಎಲ್ಲರೂ ವಿಚಾರ ಮಾಡಿರಿ, ವಿಚಾರವಂತರಾಗಿರಿ, ಓಕೆನಾ. ನಮ್ಮ ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ಗೊತ್ತೇ ಇದೆ, ಓಕೆಬಾರ್ ಅಪೋಸಿಟ್ ಸೈಡ್ ವೆಂಕಟೇಶ್ವರ ನಗರ, ನಿಜಲಿಂಗಪ್ಪ ಕಾಲೋನಿ, ರಾಯಚೂರು, ಓಕೆನಾ. ಅದು ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿಕೊಂಡು ಬನ್ನಿ, ಓಕೆ. ಐ ಥಿಂಕ್ ಯು ಪೀಪಲ್ ಆರ್ ಅಂಡರ್ಸ್ಟುಡ್ ವಾಟ್ ಐ ಟೋಲ್ಡ್. ನಾನು ಹೇಳೋದೆಲ್ಲ ನೀವು ಅರ್ಥ ಮಾಡ್ಕೊಂಡಿರ ಅಂತ ಅಂದ್ಕೊಂಡಿನಿ. ಬನ್ನಿ, ಸಿಗೋಣ, ಎನ್ಕ್ವೈರಿಗೆ ಬನ್ನಿ, ಸಿಗೋಣ, ಮಾತಾಡೋಣ. C2C ಅಂದ್ರೆ ಏನಂತ ಕೇಳಿರಿ, ಅದಕ್ಕೂ ಡೌಟ್ಸ್ ಕ್ಲಿಯರ್ ಮಾಡೋಣ. ಈ ಕೋರ್ಸ್ಗಳ ಬಗ್ಗೆ ಎಲ್ಲನೂ ಕೇಳಿರಿ, ಅದ್ರ ಬಗ್ಗೆನೂ ಮಾತಾಡೋಣ, ಓಕೆ. ನಮ್ಮ ಗುರುಗಳಾದ ಡಾಕ್ಟರ್ ಮಹೇಶ್ ಭಟ್ ಸರ್ ಅವರಿಗೆ ಒಂದಿಷ್ಟು ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.